दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಇಂದು ಸಾಲಗಾವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗಣಪತಿ ಬಾಳಮ್ಮನವರ್ ಅವರ ವಿರುದ್ಧ ನಡೆದ ಅವಿಶ್ವಾಸ ಗೊತ್ತುವಳಿ ಮಂಡನೆ ಸಭೆಗೆ 13 ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಒಬ್ಬರೂ ಕೂಡ ಹಾಜರಿರಲಿಲ್ಲ. ಈ ಸಭೆಗೆ ಕೊರಂ ಕೂಡ ಇರಲಿಲ್ಲ. ಈ ಕುರಿತು ಸಿರ್ಸಿ ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ನಮಸ್ಕಾರ. ಇವತ್ತು ಅವಿಶ್ವಾಸ ಗೊತ್ತುವಳಿ ಇತ್ತು. ಅಂದರೆ ದಿನಾಂಕ 26/6ಕ್ಕೆ ನನ್ನ ಸಮಕ್ಷಮದಲ್ಲಿ 9 ಜನ ಸದಸ್ಯರು ಬಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧವಾಗಿ ಅವಿಶ್ವಾಸವನ್ನು ಮಂಡನೆ ಮಾಡಿದರು. ಸೊ ಅದೇ ಪ್ರಕಾರ ನಮ್ಮ ಅವಿಶ್ವಾಸ ಗೊತ್ತುವಳಿ ನಿಯಮಗಳ 1994ರ ನಿಯಮಗಳ ಪ್ರಕಾರ ನಾವೊಂದು 21 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಅದೇ ಪ್ರಕಾರ ನೋಟಿಸ್ನ ನೀಡಲಾಗಿ 13 ಜನ ಸದಸ್ಯರಿಗೂ ನೋಟಿಸ್ ನೀಡಲಾಗಿ ಇವತ್ತಿನ ದಿನ ಸಭೆಗೆ ಹಾಜರಾಗಬೇಕು ಅಂತ ನೀಡಿದ್ವಿ. ಅಂದರೆ ಇವತ್ತು 22/7/2025 ನಾವು ಸಭೆಯನ್ನು ನಿಗದಿಪಡಿಸಿದ್ವಿ. ಸಮಯ 11 ಗಂಟೆ ಇತ್ತು. ಆ್ಯಂಡ್ ಸೊ ನಾನು ಸಮಯಕ್ಕೆ ಬಂದು ನೋಡಿದಾಗ ಯಾರೂ ಹಾಜರಿರೋದಿಲ್ಲ. ಸೊ ಅದೇ ನಿಯಮದಲ್ಲಿ ಹೇಳುತ್ತೆ ಏನಂದರೆ ಅವಿಶ್ವಾಸ ಮಂಡನೆ ಮಾಡಿದಾಗ ಕೋರಂ ಕೂಡಬೇಕು ಅಂತ. ಕೋರಂ ಇರಲಿಲ್ಲ. ಆ್ಯಂಡ್ ಮುಂದುವರೆದು ಏನಾಗುತ್ತೆ, ಅದೇ 1994 ನಿಯಮ 3/6ರ ಪ್ರಕಾರ ನಾವು 1 ಗಂಟೆಗಳ ಕಾಲ ಅವಕಾಶ ನಾವು ವೇಟ್ ಮಾಡಬೇಕು ಅಂತ ಇದೆ. ಸೊ ನಾವು 1 ಗಂಟೆಗೆ ಆಲ್ಮೋಸ್ಟ್ 12-15 ಆಗಿದೆ. ಆ 1 ತಾಸುಗಳ ಕಾಲ ವೇಟ್ ಮಾಡಿದಾಗ 13 ಜನ ಸದಸ್ಯರ ಪೈಕಿ ಒಬ್ಬ ಸದಸ್ಯರು ಕೂಡ ಹಾಜರಿರೋದಿಲ್ಲ. ಸೊ ಹಾಗಾಗಿ ನಾನು ನಮೂನೆ 2ರಲ್ಲಿ ನೀಡಿರುವಂಥ ನೋಟಿಸ್ ತಂತಾನೆ ಇವತ್ತಿಗೆ ರದ್ದಾಗುತ್ತೆ. ಅದೇ ರೀತಿ ಅವರ ವಿರುದ್ಧವಾಗಿ ಅವಿಶ್ವಾಸ ಮಂಡನೆ ಸಭೆ ಏನಿದೆ ಆ ಸಭೆಯನ್ನು ಕೂಡ ರದ್ದುಪಡಿಸಲಾಗಿದೆ. ಇವತ್ತು ಸಾಲಗಾಂವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂದ್ರೆ ಅಧ್ಯಕ್ಷರು ಅವರಾಗಿ ಮುಂದುವರ್ತಾರಲ್ಲ ಈಗ? ಹೌದು. ಅಂದರೆ ಅವಿಶ್ವಾಸ ಗೊತ್ತುವಳಿ ನೀಡಿದ್ರು ಸದಸ್ಯರು, 9 ಜನ ಸದಸ್ಯರು ನನ್ನ ಸಮಕ್ಷಮದಲ್ಲಿ ನೀಡಿದ್ದಾರೆ. ಈಗ ಅವಿಶ್ವಾಸ ಅವರೇ ಮುಂದುವರಿತಾರೆ. ಅವಿಶ್ವಾಸ ನಿರ್ಣಯ ಆಗಲಿಲ್ಲ ಅಂದರೆ ಸಭೆನೇ ರದ್ದಾದ್ಮೇಲೆ ಅದು ಏನು ಡಿಸಿಷನ್ ಆಗಿದೆ. ಹೌದು, ಆಟೋಮೆಟಿಕಲಿ ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ಇರುತ್ತಾರೆ. ಮುಂದಿನ ಅವಧಿವರೆಗೂ ಅವರೇ ಇರ್ತಾರೆ.